ಓಕೆ, ನಾಗರಾಜ್ ನಟಿ ರಮ್ಯಾ ಜಾಮೀನು ವಿಚಾರದ ಬಗ್ಗೆ ಮಾತಾಡ್ತಾರೆ. ಮತ್ತೆ ದೀಪ್ತಿ ಬೀಫ್ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ. ಇನ್ಸೈಡ್ ಸ್ಟೋರಿಗಳು ಸಿಗ್ಬೋದು. ಈಗಲೂ ಬೀಫ್ ಸಿಗತ್ತೆ ನಿಮಗೆ, ಈಗಲೂ ಹಂದಿ ಮಾಂಸ ಸಿಗತ್ತೆ ನಿಮಗೆ. ಇದರ ಜೊತೆಗೆ ಏನದು ರಾಜಕೀಯ ಅನ್ನೋದನ್ನ ಕೇಳೋಣ. ಮೊದಲಿಗೆ ಇಡಿ ವಿಚಾರಕ್ಕೆ ಸಂಬಂಧಪಟ್ಟ ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಇಡಿ ಬಳಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಲೇಡಿ ನಟಿ ರಮ್ಯಾಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ. ಕಾರಣ ಆಕೆಯ ಜಾಮೀನು ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆಲ್ರೆಡಿ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿರುವಂತಹ ಕೋರ್ಟ್ ಜಾಮೀನು ಮಂಜೂರು ಮಾಡುತ್ತಾ ಮಾಡಲ್ವಾ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಇವತ್ತು ಪಟಾಕಿ ನಟಿ ರಮ್ಯಾ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದ್ದು ಆರ್ಥಿಕ ಅಪರಾಧಗಳ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಇವತ್ತು ಆದೇಶವನ್ನ ವಿಶೇಷ ನ್ಯಾಯಾಲಯ ಪ್ರಕಟಿಸಲಿದೆ. ರಮ್ಯಾ ಪರ ವಾದವನ್ನ ವಕೀಲ ಕಿರಣ್ ಜವಳಿ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಆರ್ಐ ಪರ ಪ್ರತಿವಾದವನ್ನ ವಕೀಲ ಮಧುರಾಜ್ ಅವರು ಮಾಡಿದ್ದಾರೆ. ವಾದ ಪ್ರತಿವಾದ ಎರಡನ್ನ ಕೂಡ ಆಲ್ರೆಡಿ ಕೋರ್ಟ್ ಆಲಿಸಿದೆ. ಮತ್ತೊಂದು ಅಪ್ಡೇಟ್ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಆರ್ಐ ಕಸ್ಟಡಿ ಆಯಿತು. ಈಗ ರಮ್ಯಾ ಮೇಲೆ ಸಿಬಿಐ ಕಣ್ಣು ಕೂಡ ಇದೆ. ಆಲ್ರೆಡಿ ಸಿಬಿಐ ಎಂಟ್ರಿ ಆಗಿದೆ ಈ ಕೇಸ್ಗೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿಬಿಐನಿಂದ ಬಾಡಿ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಕೂಡ ಇದೆ. ನಟಿ ವಿರುದ್ಧ ದೆಹಲಿ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಧಿಕಾರಿಗಳು ಭಾಗಿಯಾಗಿರುವ ಹಿನ್ನೆಲೆ ಎಫ್ಐಆರ್ ದಾಖಲಿಸಲಾಗಿದೆ. ರಮ್ಯಾ ರಾವ್ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ. ನಿಮಗೆ ನೆನಪಿರಲಿ, ಡಿಆರ್ಐ ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆದುಕೊಂಡು ನಂತರ ಕೋರ್ಟ್ಗೆ ಹಾಜರುಪಡಿಸಿದಾಗ ಆಕೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬಟ್ ಇನ್ನೂ ತನಕ ಸಿಬಿಐ ಆಗಲಿ ಇಡಿ ನಿನ್ನೆ ಎಂಟ್ರಿ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವ 5 ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇದರಿಂದ 5 ತನಿಖಾ ಸಂಸ್ಥೆಗಳು ಇದು ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಒಂದ್ ವೇಳೆ ರಾಜಕೀಯ ನಾಯಕರು ಒಗ್ಗಟ್ಟಾದ್ರೆ ನಾನು ದೋಸ್ತು ನೀನು ದೋಸ್ತು ಅಂತಂದ್ರೆ ಮಾತ್ರ ರನ್ಯ ಒಳಗೆ ಹೋಗ್ಬಿಡ್ತಾರೆ, ಉಳಿದವರೆಲ್ಲ ಸೇಫ್ ಆಗುವಂತ ಸಾಧ್ಯತೆ ಇದೆ. ಹಂಗ ಆ ತರ ಅನಿಸ್ತಾ ಇದೆ. ಓಕೆ, ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೆಯುತ್ತಾ ಇದೆ. ಡಿಆರ್ಐ ಸಿಬಿಐ ನಂತರ ಇಡಿ ಎಂಟ್ರಿ ಕೊಟ್ಟಿದ್ದು. ರಮ್ಯಾರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ತಲಾಶ್ ನಡೆಸಿದ್ರು. ಹಾಗಾದ್ರೆ ನನಗೆ ಆಶ್ಚರ್ಯ ಆಗೋದು, 12 ಗಂಟೆಗಳ ಕಾಲ ತಲಾಶ್ ನಡೆಸಿದ್ರಂತೆ. ನೀವು ಅದರ ಲಿಂಕ್ಗಳು ಅವರೇನು ಇವರ ಮನೇಲಿ ಬಿಟ್ಟೋಗ್ಬಿಡ್ತಾರ? ನನಗೆ ಅದೊಮ್ಮೆ ಬಹಳ ಆಶ್ಚರ್ಯ ಆಗುತ್ತೆ. ಇಲ್ಲಿ ಚಿನ್ನ ಸಿಗ್ಬಹುದು, ಮತ್ತೊಂದು ಸಿಗ್ಬಹುದು, ಏನೇ ಯಾವ್ದಾದ್ರು ದಾಖಲೆಗಳು ಸಿಗ್ಬಹುದಾ ಅಂತ ಕಾಯ್ತಾ ಇರಬಹುದು, ಅಥವಾ ಏನಾದ್ರೂ ಒಂದು ಸಿಗುತ್ತೆ ನೋಡೋಣ ಮಾಡಲಿ. 12 ಗಂಟೆಗಳ ತನಿಖೆ ನಡೀತಾ ಇದೆ, ಅಂದ್ರೆ ತಲಾಶ್ ಶೋಧ ನಡೀತಾ ಇದೆ. ಇಲ್ಲಿ ಏನಾಗ್ತಾ ಇದೆ ವೀಕ್ಷಕರೇ, ಒಂದು ಪ್ರೋಟೋಕಾಲ್ ವಿಚಾರಕ್ಕೆ ಸಂಬಂಧಪಟ್ಟಾಗ ಇದು ಪ್ರೋಟೋಕಾಲ್ ವಿಚಾರ ನನಗೆ ಈಗ ಬಹಳ ಸಿಂಪಲ್ ಅನಿಸ್ತಾ ಇದೆ. ಹೌದು, ಬಟ್ ನನಗೆ ಕುತೂಹಲ ಇರೋದು ಇಲ್ಲಿ ಪ್ರೋಟೋಕಾಲ್ ಅವರ ತಂದೆ ಡಿಐಜಿ ಆಗಿದ್ರು ಅನ್ನೋ ಕಾರಣಕ್ಕೆ. ಬಟ್ ದುಬೈಲೂ ಕೂಡ ಹೋಗಿ ಆರಾಮಾಗಿ ಬರ್ತಾ ಇದ್ಲಲ್ಲ, ಅಲ್ಲಿ ದುಬೈ ಆಮೇಲೆ ಮುಂಬೈ, ಮಹಾರಾಷ್ಟ್ರ, ಮುಂಬೈ ಅಥವಾ ಡೆಲ್ಲಿ ಇಲ್ಲಿಗೆ ಹೋಗ್ತಿರುವಾಗ ಅಲ್ಲಿ ಹೇಗೆ, ಆಮೇಲೆ ಅಲ್ಲಿ ಒಂದು ಫೋನ್ ಬರುತ್ತಂತೆ, ನೀವು ದುಬೈನ 3ನೇ ಟರ್ಮಿನಲ್ಗೆ ಬನ್ನಿ. ಹೌದು, 3ನೇ ಟರ್ಮಿನಲ್ಗೆ ಬನ್ನಿ. ಅಂದ ಹೆಂಗೆ ಅಂತಂದ್ರೆ, ಈಗ ಅವರು ದುಬೈ ಹೋಗಿ ಇಳಿದ್ರು, ಇಳಿದಾಗ ಹೊರಗೆ ಹೋದ್ರು, ಆಯ್ತಾ, ಏನಿರೋದಿಲ್ಲ. ಮತ್ತೊಂದು 3ನೇ ಟರ್ಮಿನಲ್ಗೆ ಬನ್ನಿ ಅಂತ ಹೇಳ್ತಾರೆ. 3ನೇ ಟರ್ಮಿನಲ್ಗೆ ಬನ್ನಿ ಅಂತಂದ್ರೆ 3ನೇ ಟರ್ಮಿನಲ್ ಮುಖಾಂತರ ಅವ್ರು ಒಳಗೆ ಹೋಗ್ತಾರೆ. ಒಳಗೆ ಹೋಗಿ ಅವ್ರದ್ದು ಚೆಕಿಂಗ್ ಆಗುತ್ತೆ ಅಂತ ಇಟ್ಕೊಳ್ಳಿ. ನನ್ನೊಂದು ಊಹೆ ಇದು. ಅವ್ರನ್ನೇನು ಏನಿರೋದಿಲ್ಲ ಅವರ ಹತ್ರ, ಅವರ ಬ್ಯಾಗ್ ಮತ್ತೊಂದೆಲ್ಲ ಒಳಗೋಗಿ ಎಲ್ಲ ಇದಾದ ನಂತರ ಏನು ಸೆಕ್ಯೂರಿಟಿ ಚೆಕ್ ಆದ ನಂತರ ಇನ್ನೇನಿದ್ರು ಅಂತಂದ್ರೆ ಇದಿರುತ್ತೆ, ಏನು ವಿಮಾನಕ್ಕೆ ಹತ್ತೋದು ಮಾತ್ರ ಇರುತ್ತೆ. ಅಲ್ಲಿ ಕೆಲವರಿಗೆ ವಿಐಪಿ ಲಾಂಜ್ ಅಂತ ಇರುತ್ತೆ, ಕೂತಿರ್ತಾರೆ, ತಿಂಡಿ ತೀರ್ಥ ಎಲ್ಲ ಸಿಗುತ್ತೆ, ಆಯ್ತಾ. ಅಲ್ಲಿ ಕೂತಿರುವಂತ ಸಂದರ್ಭದಲ್ಲಿ ಇನ್ನೊಬ್ಬ ಅಲ್ಲಿರ್ತಾನೆ, ಅವನು ಬನ್ನಿ ಅಂತ ಕರೀತಾನೆ, ಅವನೇನೋ ಬ್ಯಾಗ್ ಕೊಡ್ತಾನೆ. ಇನ್ನು ಚೆಕಿಂಗ್ ಇಲ್ಲ ನೋಡಿ, ಅವನು ಆಲ್ರೆಡಿ ಚೆಕಿಂಗ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾನೆ, ಎಲ್ಲವನ್ನು ಒಳಗೆ ತಂದಿಟ್ಟಿದ್ದಾನೆ. ಅವಳದು ಚೆಕಿಂಗ್ ಇಲ್ಲ. ಅವಳಿಗೇನು ಕೆಲಸ ಇರೋದು, ಆ ಚಿನ್ನವನ್ನ ಮೈ ಮೇಲೆ ಹಾಕೊಳ್ಳೋದು. ಅವಳೆಲ್ಲ ಹಾಕೊಂಡ್ಲು, ರೆಸ್ಟ್ ರೂಮ್ ಅಲ್ಲಿ ಹಾಕೊಂಡು ಟಾಯ್ಲೆಟ್ ಅಲ್ಲಿ ಕೂತು ಅದಕ್ಕೆಲ್ಲ ಏನು ವ್ಯವಸ್ಥೆಗಳನ್ನು ಮಾಡಿಕೊಂಡು ಬ್ಯಾಂಡೇಜ್ ಗಿಡಜ ಅವ್ರು ತಂದಿರಬಹುದು. ಅದಕ್ಕಿಂತ ಮೊದಲೊಂದು ಪ್ರಾಕ್ಟೀಸ್ ಕೂಡ ಆಗಿರ್ಬೋದು ಅವಳಿಗೆ. ಹಿಂಗ್ ಮಾಡಿ ಸಡನ್ ಅಲ್ಲೇ ಅದೆಲ್ಲ ಡೌ ಮತ್ತೊಮ್ಮೆ. ಆಮೇಲೆ ಚೆಕಿಂಗ್ ಇಲ್ಲ ನೋಡಿ, ಆಮೇಲೆ ಚೆಕಿಂಗ್ ಇಲ್ಲ. ವಿಮಾನ ಹತ್ತಿದ್ಲು, ವಿಮಾನದಲ್ಲಿ ಕೂತ್ಕೊಂಡ್ಲು, ಇಳಿದ್ಲು. ಇಳಿದ ತಕ್ಷಣ ಬೆಂಗಳೂರಿನಲ್ಲಿ ಪ್ರೋಟೋಕಾಲ್ ಬಂತು, ಬನ್ನಿ ಕರ್ಕೊಂಡು ಹೋದ್ರು. ಇದೇ ತರ ಕರ್ಕೊಂಡು ಹೋಗ್ತಾ ಇದ್ರು. ಡಿಆರ್ಐ ಅವರಿಗೆ ಬೇರೆ ಯಾರೋ ಹಾಕೊಟ್ಟಿದ್ದಾರೆ ಅನುಮಾನ. ಬನ್ನಿ ಮೇಡಮ್ ಸ್ವಲ್ಪ ಮಾತಾಡೋಣ ಅಂತ ಅಂದಿದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಇದು ವಿಷಯ. ಹಾಗಿದ್ದರೆ ಅಲ್ಲಿ ಇನ್ನೊಂದು ವಿಚಾರ ಹೇಳಿದ್ರು ನೋಡಿ, ಬಹಳ ಚೆನ್ನಾಗಿದೆ ಅದು. ಯಾವುದು, ಸಂತೋಷ್ ಹಾಡು ಹೇಳ್ತಾ ಇದ್ರು, ಈಗ ನೀವು ಇಲ್ಲಿ ನಿಮ್ಮ ಹತ್ರ ದುಡ್ಡಿದೆ, 100 ಕೆಜಿ ಚಿನ್ನ ಖರೀದಿ ಮಾಡೋದು ಕಷ್ಟನ ನಿಮಗೆ? ದುಡ್ಡಿದ್ರೆ ಆಬ್ವಿಯಸ್ಲಿ ಖರೀದಿ ಮಾಡಬಹುದಲ್ವಾ? ದುಬೈಯಲ್ಲೂ ಖರೀದಿ ಮಾಡಬಹುದು.
ಬಟ್ ಅಲ್ಲಿಂದ ಇಲ್ಲಿಗೆ ತರೋ ದುಬೈಲಿ ಖರೀದಿ ಮಾಡಿ ನೀವು ಏರ್ಪೋರ್ಟ್ ಅಲ್ಲಿ ಒಳಗೆ ತರಲೂಬಹುದು, ನೆನಪಿಟ್ಕೊಳ್ಳಿ. ಬಟ್ ಟ್ಯಾಕ್ಸ್ ಪೇ ಮಾಡಬೇಕು. ಅಲ್ಲಿ ಮಾಡ್ಲಿಕ್ಕಿಲ್ಲ, ಇಲ್ಲಿ ಮಾಡಬೇಕು. ಅದೇ ಟ್ಯಾಕ್ಸ್ ಪೇ ಮಾಡಬೇಕು. ಅರ್ಥ ಆಯ್ತಲ್ಲ ನಿಮಗೆ? ನೋಡಿ, ಎಲ್ಲಿ ಅಲ್ಲಿ 100 ಅದು ಸಂತೋಷ್ ಅವರು ಬಹಳ ಚೆನ್ನಾಗಿ ಹೇಳ್ತಾರೆ. ನೀವು ಎಷ್ಟು ಬೇಕಿದ್ರೆ ಖರೀದಿ ಮಾಡಬಹುದ್ರಿ. ಈಗ ಭಾರತದಲ್ಲಿ ಮಾಡ್ದಂಗೆ ಈಗ ನೀವು ಏರ್ಪೋರ್ಟ್ ಅಲ್ಲಿ ಚಿನ್ನ ನಿಮ್ಮ ಹತ್ರ ಟ್ಯಾಕ್ಸ್ ಕೊಡಿ ಅಂತ ಕೇಳ್ತಾರ? ಚಿನ್ನಕ್ಕೆ ಇದು ಯಾರ್ದು ಅಂತ ಕೇಳ್ತಾರೆ. ಕೊಡಬೇಕು. ಅಲ್ಲೂ ಹಂಗೆ 100 ಕೆಜಿ ಚಿನ್ನ 10 ಕೆಜಿ ಚಿನ್ನ ತಗೊಂಡ್ರು ಅದಕ್ಕೆ ಇಲ್ಲಿ ಇವಾಗ ನೀವು ಅದಕ್ಕೆ ಆಮದು ಮತ್ತೊಂದು ಕಸ್ಟಮ್ಸ್ ಎಲ್ಲ ಕೊಡಬೇಕು. ಅದನ್ನ ತಪ್ಪಿಸೋದು ಇವ್ರು ಇಲ್ಲಿ. ಆ ತಪ್ಪಿಸೋಕೆ ಎಷ್ಟು ದುಡ್ಡು ಬರುತ್ತೋ, ಮತ್ತೊಂದು ಬರುತ್ತೋ, ಮಗದೊಂದು ಬರುತ್ತೋ. ಮೊದಲು ಈ ಯಾರು ನರಸಿಂಹರಾವ್ ಅವರ ಕಾಲಕ್ಕೆ ಮೊದಲು ಚಿನ್ನ ತರೋದು ಬಹಳ ದೊಡ್ಡ ಅಪರಾಧ ಯಾಕಾಗ್ತಾ ಇದ್ರು ಅಂದ್ರೆ ತಪ್ಪಿಸ್ಕೊಂಡು ಬರ್ತಾ ಇದ್ರು ಅನ್ನೋ ಕಾರಣಕ್ಕಾಗಿ ಅದನ್ನ ಸಲೀಸ್ ಮಾಡಿದ್ರು. ಆನಂತರ ಎಷ್ಟು ಬೇಕಿದ್ರು ಚಿನ್ನ ತರಬಹುದು ಅಂತ ಆಯ್ತು. ಬಟ್ ದುಡ್ಡು ಬೇಕಲ್ಲ, ಹಂಗಾಗಿ ಬನ್ನಿ ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್. ಓಕೆ, ನಾಗರಾಜ್ ನಟಿ ರನ್ಯಾ ಜಾಮೀನು ವಿಚಾರದ ಬಗ್ಗೆ ಮಾತಾಡ್ತಾರೆ. ಮತ್ತೆ ದೀಪ್ತಿ ಬೀಫ್ ಮಾರಾಟದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡ್ತಾರೆ. ಇನ್ಸೈಡ್ ಸ್ಟೋರಿಗಳು ಸಿಗ್ಬೋದು. ಈಗಲೂ ಬೀಫ್ ಸಿಗತ್ತೆ ನಿಮಗೆ, ಈಗಲೂ ಹಂದಿ ಮಾಂಸ ಸಿಗತ್ತೆ ನಿಮಗೆ. ಇದರ ಜೊತೆಗೆ ಏನದು ರಾಜಕೀಯ ಅನ್ನೋದನ್ನ ಕೇಳೋಣ. ಮೊದಲಿಗೆ ಇಡಿ ವಿಚಾರಕ್ಕೆ ಸಂಬಂಧಪಟ್ಟ ಓಕೆ, ಮೊದಲ ಸುದ್ದಿಯತ್ತ ಗಮನ ಕೊಡೋಣ. ಇಡಿ ಬಳಿಯಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಲೇಡಿ ನಟಿ ರನ್ಯಾಗೆ ಜಾಮೀನು ಸಿಗುತ್ತಾ ಸಿಗಲ್ವಾ ಅನ್ನೋದು ದೊಡ್ಡ ಮಟ್ಟದ ಕುತೂಹಲ. ಕಾರಣ ಆಕೆಯ ಜಾಮೀನು ಅರ್ಜಿಯ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಆಲ್ರೆಡಿ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿರುವಂತಹ ಕೋರ್ಟ್ ಜಾಮೀನು ಮಂಜೂರು ಮಾಡುತ್ತಾ ಮಾಡಲ್ವಾ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಇವತ್ತು ಪಟಾಕಿ ನಟಿ ರನ್ಯಾ ಜಾಮೀನು ಭವಿಷ್ಯ ನಿರ್ಧಾರ ಆಗಲಿದ್ದು ಆರ್ಥಿಕ ಅಪರಾಧಗಳ ಕೋರ್ಟ್ನಿಂದ ಆದೇಶ ಹೊರಬೀಳಲಿದೆ. ಇವತ್ತು ಆದೇಶವನ್ನ ವಿಶೇಷ ನ್ಯಾಯಾಲಯ ಪ್ರಕಟಿಸಲಿದೆ. ರನ್ಯಾ ಪರ ವಾದವನ್ನ ವಕೀಲ ಕಿರಣ್ ಜವಳಿ ಅವರು ಮಾಡಿದ್ದಾರೆ. ಮತ್ತೊಂದು ಕಡೆ ಡಿಆರ್ಐ ಪರ ಪ್ರತಿವಾದವನ್ನ ವಕೀಲ ಮಧುರಾಜ್ ಅವರು ಮಾಡಿದ್ದಾರೆ. ವಾದ ಪ್ರತಿವಾದ ಎರಡನ್ನ ಕೂಡ ಆಲ್ರೆಡಿ ಕೋರ್ಟ್ ಆಲಿಸಿದೆ. ಮತ್ತೊಂದು ಅಪ್ಡೇಟ್ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಡಿಆರ್ಐ ಕಸ್ಟಡಿ ಆಯಿತು. ಈಗ ರನ್ಯಾ ಮೇಲೆ ಸಿಬಿಐ ಕಣ್ಣು ಕೂಡ ಇದೆ. ಆಲ್ರೆಡಿ ಸಿಬಿಐ ಎಂಟ್ರಿ ಆಗಿದೆ ಈ ಕೇಸ್ಗೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ಸಿಬಿಐನಿಂದ ಬಾಡಿ ವಾರೆಂಟ್ ಜಾರಿಯಾಗುವ ಸಾಧ್ಯತೆ ಕೂಡ ಇದೆ. ನಟಿ ವಿರುದ್ಧ ದೆಹಲಿ ಸಿಬಿಐ ಕೇಂದ್ರ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಅಧಿಕಾರಿಗಳು ಭಾಗಿಯಾಗಿರುವ ಹಿನ್ನೆಲೆ ಎಫ್ಐಆರ್ ದಾಖಲಿಸಲಾಗಿದೆ. ರನ್ಯಾ ರಾವ್ ವಿಚಾರಣೆಯನ್ನ ಸಿಬಿಐ ಅಧಿಕಾರಿಗಳು ಕೂಡ ನಡೆಸಿದ್ದಾರೆ. ನಿಮಗೆ ನೆನಪಿರಲಿ, ಡಿಆರ್ಐ ಅಧಿಕಾರಿಗಳು ಆಕೆಯನ್ನ ವಶಕ್ಕೆ ಪಡೆದುಕೊಂಡು ನಂತರ ಕೋರ್ಟ್ಗೆ ಹಾಜರುಪಡಿಸಿದಾಗ ಆಕೆಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಬಟ್ ಇನ್ನೂ ತನಕ ಸಿಬಿಐ ಆಗಲಿ ಇಡಿ ನಿನ್ನೆ ಎಂಟ್ರಿ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅವ್ರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸುವ 5 ತನಿಖಾ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ. ಇದರಿಂದ 5 ತನಿಖಾ ಸಂಸ್ಥೆಗಳು ಇದು ಸದ್ಯಕ್ಕೆ ನಿಲ್ಲುವಂತೆ ಕಾಣ್ತಾ ಇಲ್ಲ. ಒಂದು ವೇಳೆ ರಾಜಕೀಯ ನಾಯಕರು ಒಗ್ಗಟ್ಟಾದ್ರೆ ನಾನು ದೋಸ್ತು ನೀನು ದೋಸ್ತು ಅಂತಂದ್ರೆ ಮಾತ್ರ ರನ್ಯಾ ಒಳಗೆ ಹೋಗ್ಬಿಡ್ತಾರೆ, ಉಳಿದವರೆಲ್ಲ ಸೇಫ್ ಆಗುವಂತ ಸಾಧ್ಯತೆ ಇದೆ. ಆ ತರ ಅನಿಸ್ತಾ ಇದೆ. ಓಕೆ, ಇನ್ನು ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್ ಪಡೀತಾ ಇದೆ. ಡಿಆರ್ಐ ಸಿಬಿಐ ನಂತರ ಇಡಿ ಎಂಟ್ರಿ ಕೊಟ್ಟಿದ್ದು. ರನ್ಯಾ ರಾವ್ ಮನೆಯಲ್ಲಿ ಸತತ 12 ಗಂಟೆಗಳ ತಲಾಶ್ ನಡೆಸಿದ್ರು. ಹಾಗಾದ್ರೆ ನನಗೆ ಆಶ್ಚರ್ಯ ಆಗೋದು, 12 ಗಂಟೆಗಳ ಕಾಲ ತಲಾಶ್ ನಡೆಸಿದ್ರಂತೆ. ನೀವು ಅದರ ಲಿಂಕ್ಗಳು